ಮಾರ್ನಿಂಗ್. ಇವತ್ತು ನಾವು ಜಾನ್ಸರ್ ಶಾನ್ಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಂಡ್ ವೀಲ್ಸ್ ಇದೆ ಬಿಡಮ್ಮ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 3rd ಡೇ ಇವತ್ತು. ನಿನ್ನೆ ಫಂಕ್ಷನ್ ಆಯಿತು. ಆ್ಯಕ್ಚುಲಿ ನಾವಿಲ್ಲಿ ಬಂದಿರೋದು ಎದಕ್ಕೆ ಅಂತಂತಂದರೆ, ನಾವು 5 ಇಯರ್ಸ್ ಇದ್ದಾಗ ನೆದರ್ಲ್ಯಾಂಡ್ಸ್ನಲ್ಲಿ ಇದ್ವಲ್ವ, ಅವಾಗ ನಮಗೆ ರಾಜ ಮಾಧುರಿ ಅನ್ನೋ ಫ್ರೆಂಡ್ಸ್ ಆಗಿದ್ದರು. ಅವ್ರದ್ದು ಇವತ್ತು ನಿನ್ನೆ ಬೇಬಿ ಶವರ್ ಇತ್ತು. ಸೊ ನಾವು ಜರ್ಮನಿಲಿ ಇರೋದಲ್ವಾ, ಸೊ ಇಲ್ಲಿಂದ ಒಂದು ನೈಟ್ ಹಿಂಗೆ ಆಗುತ್ತೆ, ಜರ್ನಿ ಥರ ಆಗುತ್ತೆ. ಅದಕ್ಕೋಸ್ಕರ ಬಂದಿದ್ವಿ. ನಿನ್ನೆ ಫಂಕ್ಷನ್ ಇತ್ತು. ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂಥರ ನನಗೇನೋ ನ್ಯೂ ಎಕ್ಸ್ಪೀರಿಯೆನ್ಸ್. ನಾನು ಎಂದು ಅಂದರೆ ಯೂಶ್ವಲಿ ಕುಬುಸ ಅಟೆಂಡ್ ಮಾಡ್ತಾರಲ್ಲ ನಮ್ಮದ್ರಲ್ಲಿ, ಮದುಮಗಳನ್ನ ಕುಂತು ಅದು ಬೇರೆ ಇರ್ತೈತೆ. ಬೇಬಿ ಶವರ್ ಇದೊಂಥರ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ವು. ಸೊ ಇಲ್ಲಿ ಗರ್ಲ್ ಬೇಬಿ ಇದೆ ಅವ್ರಿಗೆ. ಆ್ಯಕ್ಚುಲಿ ನೆದರ್ಲ್ಯಾಂಡ್ಸಲ್ಲೆಲ್ಲ ನಡೆಯುತ್ತೆ. ವೆಸ್ಟರ್ನ್ ಕಂಟ್ರೀಸ್ ಒಳಗೆ ತಿಳ್ಕೊಬೋದು ಬೇಬಿಗಿಂತ ಮುಂಚೆ. ಇದು ಲೀಗಲ್ ಇಲ್ಲಿ. ನೋಡಿ ಸ್ಪ್ರಿಂಟರ್ ಅಂತಾರೆ ಇಲ್ಲಿ ಟ್ರೈನ್ಗೆ. ನಾವು ಇವಾಗ ಹೋಗೋದು ಇದೇ ಟ್ರೈನು, ಬಟ್ 11:48 ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಚೆನ್ನಾಗಿತ್ತು. ನನಗೇನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅವರಿಗೆ ಗರ್ಲ್ ಬೇಬಿ ಆಗಿದೆ. ಸೊ ಫಂಕ್ಷನ್ ಥರ ಎಲ್ಲ ಇಟ್ಟಿದ್ರು. ಸೊ ಚೆನ್ನಾಗಿ ಮಾಡಿದರು. ಒಂಥರ ಒಂದೊಂದ್ಸಲ ಭಾಳ ಕಾಯ್ದು ಗೇಮ್ಸ್ ಆಡಿಸಿದ್ರು. ಆಮೇಲೆ ಎಲ್ಲ ಚೆನ್ನಾಗಿ ಮಾಡಿದರು. ಲಾಸ್ಟಿಗೆ ಫೈನಲಿ ಬಾಕ್ಸ್ ಓಪನ್ ಮಾಡಿ ಇಟ್ಸ್ ಗರ್ಲ್ ಹುಡುಗಿ. ನನಗಂತೂ ಭಾಳ ಇಷ್ಟ ಇತ್ತು. ಊಟ ಹಾಕೋದಿತ್ತು. ಹುಡುಗಿ ಹಾಕ್ತಾರೆ ಹುಡುಗ ಹಾಕ್ತಾರೆ ಅಂತ ನಾನು ಊಟ ಹಾಕಿದ್ದೆ. ಹುಡುಗಿ ಹಾಕ್ತಾರೆ ಅಂತ. ಯಾಕಂತಂದರೆ ಮಿಕ್ಸ್ ಅಂತಾರೆ ನೋಡಿ, ಗೆಸ್ ಮಾಡ್ತಾಯಿದ್ದೆ ನಾನು. ಹುಡುಗಿ ಆಗುತ್ತೆ ಕಣೆ, ನಿಂದು ಹೊಟ್ಟೆ ಮೇಲಿದೆ ಅಂದರೆ ಹುಡುಗಿ ಅಂತಾರೆ, ಹೊಟ್ಟೆ ಕೆಳಗಡೆ ಇದೆ ಅಂದರೆ ಶಾರ್ಪ್ ಇದೆ ಅಂದರೆ ಹುಡುಗ ಅಂತಾರೆ. ಯಾಕಂದರೆ ನಂದು ಇದ್ದಾಗಲೂ ಹೊಟ್ಟೆ ದೊಡ್ಡದಿತ್ತು, ಮುಂದೆ ಇತ್ತು. ನಮ್ಮ ತಂಗಿದ್ದು ಹಂಗೆ ಇತ್ತು. ಸೊ ಭಾಳ ಜನದ್ದು ಹಂಗಿದ್ರೆ ಯೂಶ್ವಲಿ ಬಾಯ್ ಇರುತ್ತೆ. ಹಾಗೆ ನಂಗೆ ಇರಲಿಲ್ಲ. ನಾನು ಮೇ ಬಿ ಗರ್ಲ್ ಆಗುತ್ತೆ ಅಂತ ಗೆಸ್ ಮಾಡಿದ್ದೆ. ಮತ್ತು ಕೇಕ್ ಕಟ್ ಮಾಡಿಸಿದ್ರು. ಕೇಕ್ ಕಟ್ ಮಾಡಿಸಲ್ಲ, ಅದರಲ್ಲೂ ಒಳಗಡೆ ಪಿಂಕ್ ಇತ್ತು. ಇಟ್ಸ್ ಎ ಗರ್ಲ್ ಅಂತ. ಖುಷಿ ಆಯಿತು. ಒಂಥರ ಎಲ್ಲ ಫಂಕ್ಷನ್ ಚೆನ್ನಾಗಿತ್ತು. ಊಟ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಬೋಟ್ ಹೌಸಲ್ಲಿ ಇಟ್ಟಿದ್ರು. ಸೊ ಊಟ ಅಂತ ನಮ್ಮಂಗೆ ಅದು ಇದು ಅಂತ ಏನು ಮಾಡಿರಲಿಲ್ಲ. ಫಸ್ಟ್ ಒಂದು ಸೂಪ್ ಕೊಟ್ಟರು. ಅದಾದಮೇಲೆ ಇನ್ನೊಂದು ಏನು ಊಟ ಮೇನ್ ಕೋರ್ಸ್ ಒಂದಿತ್ತು. ಏನು ಲಸಾನ್ಯ ಅಂತಪ್ಪ ನೋಡಿ, ಚೆನ್ನಾಗಿತ್ತು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಆನ್ಲೈನಲ್ಲಿ, ಬಟ್ ಚೆನ್ನಾಗಿತ್ತು ಅಷ್ಟೇ. ಏನು ಊಟ ಆದ್ರೆ ಹಾಗೆಲ್ಲ ಅದೇ ಊಟ. ಅದಾದ ಮೇಲೆ ನೆಕ್ಸ್ಟು ಲಾಸ್ಟಿಗೆ ಒಂದು ಡೆಸರ್ಟ್ ಕೊಟ್ಟಿದ್ರು. ಅದ್ರ ಮಿಡ್ಲೆಲ್ಲ ಪ್ರೋಗ್ರಾಮ್ಸ್ ಥರ ಮಾಡಿ ಎಲ್ಲ ಮಾಡ್ತಾಯಿದ್ರು. ನನಗೆ ಭಾರಿ ಖುಷಿ ಆಯಿತು. ಚಂದ ಅನಿಸಿತ್ತು ನನಗೆ. ಆ್ಯಕ್ಚುಲಿ ಹೇಳ್ತೆ ಲಾಸ್ಟಿಗೆ ಒಂದು ಸ್ಪೆಷಲ್ ನೋಟ್ ಇಟ್ಟಿದ್ದು. ಸ್ಪೆಷಲ್ ನೋಟ್ ಹೆಂಗಂತಂತಂದರೆ, ಇವಾಗ ಗರ್ಲ್ ಬೇಬಿ ಬರ್ತಾಯಿದೆ ಅಂದ ತಕ್ಷಣ ಹಲೋ ಮಮ್ಮಿ ಪಾಪಾ ಐ ಆಮ್ ಕಮಿಂಗ್ ಅಂತೇಳಿ ಎಷ್ಟು ಚೆನ್ನಾಗಿ ಒಂದು ಸ್ಪೆಷಲ್ ನೋಟ್ ಮಾಡಿದರು. ಆ್ಯಕ್ಚುಲಿ ಆ ಹುಡುಗ ಏನಿದ್ದಾನೆ ನೋಡಿ, ನನ್ನ ಫ್ರೆಂಡು, ಅವ್ರ ತಂಗಿ ಅವ್ರ ಹಸ್ಬೆಂಡ್ ಇಲ್ಲೇ ಇದ್ದಾರೆ. ಸೊ ಅವರು ಇದೆಲ್ಲ ಪ್ಲ್ಯಾನ್ ಮಾಡಿರೋದು. ಇಷ್ಟು ಕ್ಯೂಟಾಗಿ ಇದು ಮಾಡಿದರು. ನನಗಂತೂ ಆ್ಯಕ್ಚುಲಿ ಅನ್ವತ್ತಿದ್ದೀನಿ, ಅವಳೇ ನೋಡೋದು ಹುಡುಗಿ ಪ್ರೆಗ್ನೆಂಟ್ ಅವಳಂತೂ ಅಳ್ತಾಳೆ. ಬಟ್ ನನಗೂ ಇಷ್ಟ ಅವಳು ಅಂತಂದ್ರೆ ಎಷ್ಟು ಆ ಥಾಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು ಬರ್ತಾಯಿದ್ದೀನಿ, ನಾನು ಕೇಳಿಸ್ಕೊತಾ ಇದ್ದೀನಿ ನಿಮ್ಮ ಹೊಟ್ಟೆಯಲ್ಲಿದ್ದಾಗ ಹೇಗೆ ನೀವು ನಗೋದು, ನಿಮ್ಮ ಮಾತುಗಳು, ನಾನು ನಿಮ್ಮ ಟ್ರಾವೆಲ್ ಬಡಿ ಆಗ್ತೀನಿ, ಅವೆಲ್ಲ ಅಡ್ಡಾಡೋಣ ಅಂತ. ನನಗೆ ಇಷ್ಟು ಎಮೋಷ್ನಲ್ ಆದಂಥ ಹೌದು ಕ್ಯೂಟ್ ಅನಿಸಿತ್ತು. ಸೊ ಚೆನ್ನಾಗಿತ್ತು. ಅದನ್ನು ಮುಗಿಸ್ಕೊಂಡು ಹೋದ್ವಿ. ಸೆಂಟ್ರಲ್ಗೆ ಹೋಗಿದ್ವಿ ನೈಟ್. ಸೆಂಟ್ರಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಒಂದು ಡ್ರೆಸ್ ತೊಗೊಳ್ತಾ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದೇ ಡ್ರೆಸ್ 3 ದಿನ ಹಾಕೊಂಡು ಅಡ್ಡಾಡ್ತಾ ಇದ್ದೀನಿ ನಾನು. ಯಾಕಂದರೆ ನಾನು ಮರ್ತು ಬಂದುಬಿಟ್ಟಿದ್ದೀನಿ. ಹೋಗಿ ತೊಗೋಬೇಕು ಅಂತಂದರೆ ಆಗಷ್ಟೇ ಬೇರೆ ಮಲಗಿಬಿಟ್ಟಿದ್ದ. ಸೊ ಆಗಷ್ಟೇ ಮಲಗಿರೋದಕ್ಕೋಸ್ಕರ ಅಂಥೇಳಿ ನನಗೆ ಏನು ಶ್ರೀನಿ ಭಾಳ ತ್ರಾಸ ಆಕತ್ತಿತ್ತು. ಆಮೇಲೆ ಅಲ್ಲಿ ಕ್ಯೂ ಬೇರೆ ತುಂಬ ಇತ್ತು. ನಿನ್ನೆ ಒಂದು ತೊಗೊಂಡಿದ್ದೆ, ಬಟ್ ಆ ಕ್ಯೂವಲ್ಲಿ ಏನೇನದಪ್ಪ ಅಂತೇಳಿ ಬಿಟ್ಟು ಬಂದುಬಿಟ್ಟೆ ನಾನು. ಇಟ್ಸ್ ಓಕೆ, ಹೆಂಗಿದ್ರು ಇದೆಲ್ಲ ಥಂಡಿ ಇರುತ್ತಲ್ವ, ಒಳಗಡೆ ಇರುತ್ತೆ, ಅವ್ನು ನೋಡ್ತಾನೆ ಅಂತ. ಸೊ ಬಂದು ಐ ಥಿಂಕ್ 9-10 ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಅಲ್ಲಿ ಊಟ ಗೀಟ ಅದು ಇಲ್ಲೊಂದು ಸಿಗುತ್ತೆ, ವೋಕ್ ಟು ವಾಕ್ ಅಂತ. ಜಸ್ಟ್ ಬೌಲ್ ಕೊಡ್ತಾರೆ. ಆ ಬೌಲ್ ಹಿಡ್ಕೊಂಡು ಬೇಕಾದ್ರೆ ನಾವು ವಾಕ್ ಮಾಡ್ಕೊಂಡು ತಿನ್ಕೊತ ಹೋಗ್ಬೋದು. ಅದೇ ರೀತಿ ಆಮೇಲೆ ಆಮ್ಸ್ಟರ್ಡಮಲ್ಲೆಲ್ಲ ರೆಡ್ ಲೈಟ್ ಏರಿಯಾ ಫೇಮಸ್ಸು. ಸೊ ಅಲ್ಲಿ ಹೋಗಿದ್ವಿ, ಅದು ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದೆಲ್ಲ ಅಲ್ಲೋ ಇಲ್ಲ. ಸೊ ಅದು ಒಂಥರ ಎಕ್ಸ್ಪೀರಿಯನ್ಸ್ ಅದು. ಸೊ ಚೆನ್ನಾಗಿತ್ತು. ಐ ಲೈಕ್ ಇಟ್. 11:48 ನೆಕ್ಸ್ಟ್ ಬರ್ತಾ ಇರೋದು. ಇದು ಪ್ಲಾಟ್ಫಾರ್ಮ್ 4 ಅಂದರೆ ಪ್ಲಾಟ್ಫಾರ್ಮ್ 4 ಎಲ್ಲೆಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ನೈಸ್ ಅಲ್ವಾ? ನಮ್ಮವರು ಅಲ್ಲಿ ಹೋಗ್ತಾವ್ರೆ ನೋಡಿ. ಈ ಸ್ಟಾಪ್ ಹೆಸರು ಆಮ್ಸ್ಟರ್ಡಮ್ ಸ್ಲೋಟರ್ಡೈಕ್. ಇಲ್ಲಿಂದ ಒಂದು ಸ್ಟಾಪ್ ಇದೆ. ನಾವು ಪ್ರೀವಿಯಸ್ಸಲ್ಲಿ 2018 ಬಂದಾಗ ಅಲ್ಲೇ ಇದ್ದಿದ್ದು. ಹೋಗೋ ಪ್ಲ್ಯಾನ್ ಇದೆ. ಸೊ ಟೈಮ್ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಯಾಕಂದರೆ ಅಗಸ್ತ್ಯ ಹಿಡ್ಕೊಂಡು ಎಲ್ಲ ಕಡೆ ಓಡಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಫುಲ್ ಟಯರ್ಡಾಗಿ ಹೋಗ್ಬಿಡ್ತಾನೆ. ಸೊ ಅಗಸ್ತ್ಯಂದು ಕನ್ಸಂಟ್ರೇಷನಿಗೆ ಭಾಳ ಹಿಡಿಬೇಕಾಗ್ತದೆ. ನಾವು ಒಂದು ಸ್ಟ್ರೋಲರ್ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅವ್ನು ಕುತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ನು ಕುತ್ಕೊಳ್ಳಿಲ್ಲ ಅಂತಂದರೆ
ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಅದೂ ಅಷ್ಟೊಂದು ದುಡ್ಡು ತಗೊಂಡೆ ಆಮೇಲೆ ಅವನನ್ನ ಎತ್ಕೊಂಡೇ ಹೋಗ್ಬೇಕು, ನಾವೇ ಎತ್ಕೋಬೇಕು. ಸೊ ಭಾಳ ತ್ರಾಸಾಗ್ತದೆ ಆ್ಯಕ್ಚುಲಿ. ಪಾಪ ಶ್ರೀನಿದು ನನಗೆ ಅವಾಗವಾಗ ಅಯ್ಯೋ ಪಾಪ ಅನ್ನಿಸ್ತಾ ಇರುತ್ತೆ, ಯಾಕಂದ್ರೆ ಅವನನ್ನು ಕ್ಯಾರಿನೇ ಮಾಡಬೇಕು. ಇವಾಗೂ ಅವನನ್ನು ಕ್ಯಾರಿ ಮಾಡ್ಕೊತಾನೇ ಇಲ್ಲಿಗೆ ಬರ್ತಾನೆ, ಒಂದು ಸ್ವಲ್ಪ ಅಡ್ಡಾಡ್ತಾನೆ. ಸೊ ಅದಾದಮೇಲೆ ಅವ್ನು ಸುಸ್ತಾಗಿ ಹೋಗ್ಬಿಡೋದೆ. ಬರ್ತಾ ಇದ್ದಾನೆ ನೋಡಿ, ಇವಾಗ ಬಂದು ನಾನು ಹಾಯ್ ಹೇಳ್ತೀನಿ ಅಂತೇಳಿ. ಬಾ 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 ಸಿ ಹಾಯ್ ಬಂದ ನೋಡಿ. ಹಾಯ್ ಹೇಳು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ನೀವು ವೆಲ್ಕಮ್ ಹಚ್ಚು. ಸೊ ಅವನ ಚಾನಲ್ ಇದು. See? We are in this Amsterdam, like the Netherlands, like the Switzerland, also like the Amsterdam. Yes, you are in Amsterdam now. Now in tomorrow, these are Spain and Italy. Those are country names in the foreign France. ಇದನ್ನು ನಿಮ್ಮ ಒಬ್ಬೊಬ್ಬ ನಿನ್ನ ಡ್ರೆಸ್ ತೋರಿಸು ಎಲ್ಲರಿಗೂ ಹೇಗಿದೆ ಅಂತ. ಅದಲ್ಲ, ಅದು ಮೇಲಿನ ಬಟನ್ ಬಿಚ್ಚಬೇಕು. ಮೆಲ್ಲಗೆ ನಿಧಾನ ವೇಟ್ ನೋಡಿ ನಮ್ಮ ಮಗಸ್ತೆ ಅಂತ ಡ್ರೆಸ್. ವಾ ಅದರ್ ಇಸ್ ಲುಕಿಂಗ್ ಗುಡ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯುವರ್ ನೈಸ್, ಯು ಲುಕಿಂಗ್ ಹ್ಯಾಂಡ್ಸಮ್ ಅಂತ ಬಾಬು ಬರ್ದಿದ್ದಾರೆ. ನಮ್ಮದು 12 ಇದೆ ಅಲ್ವಾ, ಜಾನ್ಸಿ ಶಾನ್ಸ್, ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಲೆಟ್ಸ್ ಗೋ. ಕ್ರಾಸಾನ್ ಬೇಕಂತೆ. ಸೊ ಅದಕ್ಕೋಸ್ಕರಕ್ಕೆ ಅಲ್ಲಿ ಕೇಳಿದ್ವಿ, ಅವ್ರು ಪಾಪ ತೋರಿಸಿದ್ರು ಇಲ್ಲಿದೆ ನೋಡಿ ಪೇಸ್ಟ್ರೀಸ್ ಎಲ್ಲ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ. ಸೊ ವಿ ಕೇಮ್ ಹಿಯರ್, ನೋಡೋಣ. ಹೋಪ್ ಸೊ ಇಟ್ಸ್ ಓಪನ್ ನೋಡಿ. ವಾವ್, ಒಳಗೆ ಬರೋದೇ ಒಂದು ಖುಷಿ. ಛಕ್ ಛಕ್ ಛಕ್. Look at this, so good. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ನೈಸ್ ಅಲ್ವಾ ಗಾಯ್ಸ್? ಇದೆ ನೋಡಿ ಜಾನ್ ಶಾನ್ಸ್, ಫೇಮಸ್ ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್ ಇದು. ನಾವು ತುಂಬ ಸಾರಿ ಬಂದಿದ್ದೀವಿ, ಬಟ್ ತುಂಬ ವರ್ಷ ಆದಮೇಲೆ ಬಂದ್ವಲ್ವಾ. ಸೊ ಸ್ವಲ್ಪ ಮತ್ತೆ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಮತ್ತೆ ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿದೆ, ಇಟ್ಸ್ ಸೋ ಗುಡ್. ಇವೇ ನೋಡಿ, ಇವೆಲ್ಲ ಓಲ್ಡ್ ವಿಂಡ್ ಮಿಲ್ಸ್. ಇವು ಇವಾಗಿನ ಅಷ್ಟು ದೊಡ್ಡ ದೊಡ್ಡ ಇರುತ್ತೆ. ಇದು ಅವಾಗಿನ ಹೊಂದಿದ್ದು ಬಾಟ್ಲಿ ಏನು ಕುಡಿಯಕತ್ತ ನೋಡ್ರಿ. ಅದಕ್ಕೆ 300 ರೂಪಾಯಿ ನೀರು ಕುಡಿತಾವನಿ ಹುಡುಗ. ಏನು ಸಖತ್ತಾಗಿದೆ ಆ್ಯಕ್ಚುಲಿ. ಮತ್ತು ಇನ್ನೂ ಸನ್ನಿ ಟೈಮಲ್ಲಿ ಬಂದರೆ, ನಾವು ಅವಾಗೆಲ್ಲ ಬಂದಿರೋದೆಲ್ಲ ಸನ್ನಿ ಡೇಸಿಗೆ ಬಂದಿರೋದು. ಇವಾಗ ಸ್ವಲ್ಪ ವಿಂಟರ್ ಸ್ಟಾರ್ಟ್ ಆಗಿದೆ ಅಲ್ಲ, ಸೊ ಕೋಲ್ಡ್ ಇದೆ. ಸನ್ನಿದ್ರೆ ಇನ್ನೂ ಫೋಟೋಸ್ ಎಲ್ಲ ಸಖತ್ತಾಗಿ ಬರುತ್ತೆ. ಇಲ್ಲೂ ಇವಾಗೂ ಚೆನ್ನಾಗಿ ಬರುತ್ತೆ, ಬಟ್ ಅವಾಗ ನೋಡೋದೇ ಬೇರೆ, ಇವಾಗ ನೋಡೋದೇ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಫೋಟೋ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ ನೋಡಿ, ಚೆನ್ನಾಗಿದೆ. ಅಲ್ಲೆಲ್ಲ ಹೋಗಿ ವಿ ಕ್ಯಾನ್ ಟೇಕ್ ಪಿಕ್ಸ್. ಜಸ್ಟ್ ಹೋಗಿ ಒಂದು ಕಪ್ ಕಾಫಿ ಆದರೂ ಟೀ ಆದರೂ ಇಲ್ಲ ಹಾಟ್ ಚಾಕ್ಲೇಟ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ ನನಗೆ. ಅದನ್ನು ತಗೊಂಡು ಕುತ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟು ವಾವನ ಅಂತ ನಂಗೆ ಇಷ್ಟ ಹಂಗೆಲ್ಲ. ಕೆದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬರ್ಡ್ಸ್ ಇದೆ ಇಲ್ಲಿ ಹಾಕಿದ್ದಾರೆ, ಏನು ತಿನ್ನೋಕೆ ಹಾಕಬಾರ್ದು ಅಂತ. ಸೊ ನಮ್ಮ ಅಗಸ್ತ್ಯಕ್ಕೆ ತುಂಬ ಇಷ್ಟ ಇವೆಲ್ಲ. ದಿಸ್ ಆಲ್ ನಾರ್ಮಲ್ ಡಕ್ಸ್ ಅಂತೆ. ಹಾಟ್ ಚಾಕ್ಲೇಟ್ ತೊಗೊಳಕ್ಕೆ ಬಂದಿದ್ದೀವಿ, ಮ್ಯಾಗ್ನೆಟ್ಸ್ ಎಲ್ಲ ಸಿಗುತ್ತೆ. ನೋಡಿ ಚೀಸ್ ಎಕ್ಸ್ಪೀರಿಯನ್ಸ್ ಟೇಸ್ಟಿಂಗ್ ಶಾಪ್, ಫ್ರೀ ಎಂಟ್ರೆನ್ಸ್ ಇದೆ. ನೆದರ್ಲ್ಯಾಂಡ್ಸ್ ಫ್ಲ್ಯಾಗ್
ಸೊ ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಚೀಸ್ ಎಲ್ಲ. ಲೆಟ್ಸ್ ಗೋ. ಶ್ರೀನಿ ಬಾ. ನೋಡಿ ಎಲ್ಲ ಇವೆಲ್ಲ ಆರ್ಟಿಫಿಷಿಯಲ್. ಇಲ್ಲಿ ಕೌದು 10 ಲೀಟರ್ಸ್ಗೆ 1 ಕಿಲೋ ಚೀಸ್ ಮಾಡ್ಬೋದು. ಗೋಡ್ದು 7 ಲೀಟರ್ಸ್ಗೆ ಆ್ಯಂಡ್ ಶೀಪ್ದು 6 ಲೀಟರ್ಸ್ಗೆ 1 ಕಿಲೋ ಚೀಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಹೋದರೆ ದಿಸ್ ಇಸ್ ಚೀಸ್ ಶಾಪ್. ನಾವು ಟೇಸ್ಟು ಮಾಡ್ಬೋದು, ಬೈನೂ ಮಾಡ್ಬೋದು. ಸೊ ಗೈಸ್ ನೋಡಿ, ಇವೆಲ್ಲ ಚೀಸ್ ತೊಗೋಬೋದು. ಫ್ರೆಶ್ ಚೀಸ್, ವೆರೈಟಿ ಆಫ್ ಚೀಸಸ್ ವಿಲ್ ಗೆಟ್ ಹಿಯರ್. ಟೇಸ್ಟ್ನು ಮಾಡ್ಬೋದು, ಟೇಸ್ಟಿಂಗೇ ಕೊಡ್ತಾರೆ, ಯಾವುದು ಬೇಕು ಅಂತ ತೊಗೋಬೋದು ನಾವು. ಸೊ ಲೆಟ್ಸ್ ಗೋ ಅಂಡ್ ಬೈ. ಏನು ಮಾಡ್ತಾ ಇದ್ದಾರೆ ನೋಡಿ, ಅದು ಇಲ್ಲಿದೆ ನೋಡಿ, ಇಲ್ಲಿ ತೋರಿಸಿದ್ದಾರೆ ಹೇಗೆ ಮಾಡೋದು ಅಂತ. ಫೇಮಸ್ ಸ್ಪಾಟ್ ಇಲ್ಲಿ. ಯಾರು ಟೂರಿಸ್ಟ್ ಬರ್ತಾರೆ ನೋಡಿ, ಎಲ್ಲರೂ ಇಲ್ಲಿ ಪಿಕ್ಸ್ ತಗೋತಾರೆ. ಮೇನ್ ಸ್ಪಾಟ್ ಇದೆ ಇಲ್ಲೆಲ್ಲ. ಪಿಕ್ಚರ್ನಲ್ಲಿ ನೋಡಿರ್ಬೋದು, ಇದು ಪಿಕ್ಚರ್ಸಲ್ಲಿ ನೋಡಿರ್ಬೋದು ನೀವು. ಯೂಶಲಿ ಗೂಗಲ್ ಪಿಕ್ಚರ್ಸಲ್ಲೆಲ್ಲ ಇಲ್ಲಿ ಶೂಸ್ ಹೇಗೆ ಮಾಡೋದು, ಮ್ಯೂಸಿಯಮ್ ಇದು, ವುಡನ್ ಶೂ ವರ್ಕ್ಶಾಪ್ ಹೇಗೆ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಗೋ, ಲೆಟ್ಸ್ ಎಂಟರ್. ಅಪ್ಪ ದೇವ್ರೆ ನೋಡಿ, ಇವೆಲ್ಲ ಶೂಸ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾರೆ ಇಲ್ಲಿ. ಸೊ ಅಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಹೆವಿ ಕಾಸ್ಟ್ಲಿ ಇರುತ್ತೆ ಇವೆಲ್ಲ ವುಡನ್ ಶೂಸ್. ಮೈ ಸ್ಮಾಲ್ ಬೇಬಿ ಬಾಯ್ ಹೋಗ್ತಾವೆ, ಫುಲ್ ಎಂಜಾಯ್ ಮಾಡಿದ್ದಾನೆ ಅವತ್ತು. ಫುಲ್ಲು ಏನಾದರೂ ಡಕ್ಸ್, ಆಮೇಲೆ ಇನ್ನೊಂದು ಏನು ಮಾಡೋದು, ಕುರಿದು ಅವ್ನು ಮುಟ್ಟಬೋದಾಗಿತ್ತು ಇಲ್ಲಿ. ಸೊ ಒಂದು ಫಸ್ಟ್ ಟೈಮ್ ಅವನು ಫೀಲ್ ಮಾಡಿರೋದು. ಇವತ್ತು ಬೋಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿದ್ವಿ? ಜಾನ್ ಶಾನ್ಸ್ದಿಂದ ಇವಾಗ ಬಂದ್ವಿ ಮತ್ತೆ ವಾಪಸ್ ರಿಟರ್ನ್ ಸೆಂಟ್ರಲ್ ಸ್ಟೇಷನ್ಗೆ. ಸೊ ಬೋಟಿಂಗ್ ಹೋಗೋ ಪ್ಲ್ಯಾನ್ ಇದೆ ಇವಾಗ. ಅಲ್ಲಿ ಬರೆದಿದ್ದಾರೆ ನೋಡಿ, ಅಲ್ಲಿದೆ. ಇಲ್ಲಿ ಒಂದಿದೆ, ಇದು ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ, ಅಂದರೆ 1-2 ಯೂರೋಸ್ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಡೌನ್ ಹೋದರೆ ಮೆಟ್ರೋ ಬರುತ್ತೆ, ಅಲ್ಲಿ ಟ್ರೈನು, ಇವೆಲ್ಲ ಟ್ರಾಮ್ ಸ್ಟಾಪ್ಸ್ ಅಲ್ಲಿರೋದೆಲ್ಲ ನೋಡಿ. ಆಮ್ಸ್ಟರ್ಡಮ್ ಸೆಂಟ್ರಲ್, ಆ್ಯಕ್ಚುಲಿ ಇದು ತುಂಬ ಫೇಮಸ್ ಇದೆ ಆಮ್ಸ್ಟರ್ಡಮ್. ನಾವೇನು ಲಕ್ಕಿ ಫೀಲ್ ಆಗಬೇಕು ಅಂದರೆ 2 ಟೈಮ್ಸ್ ವಿಸಿಟ್ ಮಾಡಿದ್ದೀವಿ ನಾವು ಇಲ್ಲಿ. ರೋಡಲ್ಲಿ ಬಂದು ಕೂತಿದ್ದೀವಿ ನಾವು ಇವಾಗ. ಸೊ 1 ಅವರ್ ಇದೆ ಇದು. ಆ್ಯಕ್ಚುಲಿ ಕೋಲ್ಡ್ ಇರೋದ್ರಿಂದ ಸೊ ಕವರ್ಡ್ ಇದೆ. ಸೊ ನಾವು ಇದು ವಿಂಡೋ ಓಪನ್ ಮಾಡ್ಕೋಬೋದು. ಆಡಿಯೋ ಇಂಗ್ಲೀಷಲ್ಲೆಲ್ಲ ಇರುತ್ತೆ, ಇಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಇಂಗ್ಲೀಷ್ ನಡೆಯುತ್ತೆ. ಸೊ 1 ಅವರ್ ನಮಗಷ್ಟೇ ಭಾಳ ಇಷ್ಟ. ನಮಗಷ್ಟೇ ನೀರು ಇಷ್ಟ, ನನಗೂ ಬೋಟಿಂಗ್ ಗಿಟಿಂಗ್ ಭಾಳ ಇಷ್ಟ. ನೋಡಿ ಸ್ಟಾರ್ಟ್ ಆಯಿತು ಬೋಟಿಂಗ್.
ಅದು ನೆಮೋ ಮ್ಯೂಸಿಯಮ್. ನಾವು ಹೋಗಿದ್ದೀವಿ ಆ್ಯಕ್ಚುಲಿ 2018-19 ಟೈಮಲ್ಲಿ. ಸೊ ಮತ್ತೇನು ಹೋಗೋದು ಅಷ್ಟಿಲ್ಲ, ಆಗಸ್ಟ್ ಏನು ಕರ್ಕೊಂಡು ಅವ್ನಿಗೆ ಅರ್ಥನೂ ಆಗಲ್ಲ, ಅವ್ನು ದೊಡ್ಡವನಾದ್ಮೇಲೆ ಹೋಗಬೇಕು. ನಾವಂತೂ ಆಲ್ರೆಡಿ ನೋಡಿದ್ದೀವಿ, ಸೊ ಅದಕ್ಕೆ ಹೋಗ್ತಾ ಇಲ್ಲ ನಾವು. ಇವು ಬೋಟ್ ಹೌಸ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬೋಟ್ ಹೌಸ್ ಇದೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಇವಾಗ ನ್ಯೂ ಹೌಸ್ ಬೋಟ್ಸ್ ಹಾಕೋಕೆ ಅಲೋ ಮಾಡ್ತಾ ಇಲ್ಲಂತೆ. ಸೊ ಇದನ್ನು ಇವಾಗ ಏನಾದರೂ ಮಾರಬೇಕು ಅಂತಂದರೆ ಸೊ ಪರ್ಮಿಷನ್ನು ಮಾರ್ತವ್ರಂತೆ ಅವರು. ಸೊ ಅದಕ್ಕೋಸ್ಕರ ಅಂತ ಇಷ್ಟು ಕಾಸ್ಟ್ಲಿ ಕೇಳ್ತಾರಂದರೆ, ಒಂದು ವೈಟ್ ಬೋಟ್ ತೋರಿಸಿದ್ರು, ಅದು ಎಷ್ಟಿದೆ ಅಂದರೆ 3 crore ಅಂತೆ. 3 crore ಎಲ್ಲಿಂದ ಕೊಟ್ಟು ತಗೊಳ್ಳೋದು ಇವನ್ನೆಲ್ಲ? ಇವು ಮನೆಗಳು ಇವಕ್ಕೆ ಏನಂತಾರೆ ಅಂದರೆ ಡ್ಯಾನ್ಸಿಂಗ್ ಹೌಸಸ್ ಅಂತ ಕರೀತಾರಂತೆ. ನೋಡೋಕ್ಕೂ ನೋಡಿ ಹಾಗೆ ಇದೆ, ಒಂದು ಹಿಂದೆ ಮುಂದೆ ಒಂದು ಹಿಂದೆ ಮುಂದೆ. ಅಲ್ಲೇನಾದರೂ ಯಾರಾದರೂ ಕಿಸ್ ಮಾಡಿದ್ರಿ ಸೊ ಲೈಫ್ ಲಾಂಗ್ ಇರ್ತಾರಂತೆ. ಇವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಬೋಟ್ ರೈಡರು, ನಾನು ನನ್ನ ಎಕ್ಸ್ ವೈಫಿಗೆ ಕಿಸ್ ಮಾಡಿದ್ದೆ ಅಂತೇಳಿ ಎಲ್ಲರೂ ನಗಕತ್ತವ್ರೆ. ಬಟ್ ನಾವಿಬ್ಬರು ಇನ್ನೂ ಗುಡ್ ಫ್ರೆಂಡ್ಸ್ ಅದಾರ ಅಂತವ್ರಿಬ್ರು. ಎಲ್ಲ ನೋಡಿ, ಇಲ್ಲೆಲ್ಲ ಸೈಕಲ್ಸ್, ಜಾಸ್ತಿ ಇಲ್ಲಿ ಸೈಕಲ್ಸೇ ಯೂಸ್ ಮಾಡ್ತಾರೆ. ಇಷ್ಟೊಂದೊಂದಿದೆ ನೋಡಿ, 1 door 1, ಇದು 7 ನಂಬರ್ ಅಂತ ಬರೆದಿದ್ದಾರೆ. 1 door 1 window ಅಷ್ಟೇ, ಅದು ಅತಿ ಚಿಕ್ಕ ಮನೆ ಇಲ್ಲಿದು. ಏನು ಸಖತ್ತಾಗಿದೆ ಬೋಟ್. ಸ್ಟ್ರೀಟ್ ಹೆಸರು ಹಾಕಿ ಲೈಟಿಂಗ್ಸ್ ಎಲ್ಲ ಹಾಕಿ ಸ್ಟಾರ್ಟ್. ಇದು ಶಾಪಿಂಗ್ ಸ್ಟ್ರೀಟ್, ಇದು ಫುಲ್ಲು. ಈಗೇನು ಆ್ಯಕ್ಚುಲಿ ಆಫರ್ಸ್ ಇಲ್ಲ, ಆಫರ್ಸ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಪೂರ ವಿಂಡ್ ಮಿಲ್ನ ಲೆಗೋದಿಂದ ಮಾಡಿದ್ದಾರೆ. ಇದು ಒಳಗಡೆ ಎಲ್ಲ ಪೂರ ಲೆಗೋದಿಂದ ಮಾಡಿರೋದು. ನೈಸ್ ಅಲ್ವಾ? ನೋಡಿ, ಇದು ಲೆಗೋದಿಂದ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಫ್ಲವರ್ಸ್ ಎಲ್ಲನೂ ಲೆಗೋದಿಂದ ಮಾಡಿರೋದು. ಇದೆಲ್ಲ ಲೆಗೋದಿಂದ ಮಾಡಿರೋದು, ಮಸ್ತಲ್ಲ? ಇದು ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಮೇಲೆಲ್ಲ ಹೇಗೆಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ? ಚೀಸ್ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇವತ್ತು. ಸೊ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಫೆರಿಗಳಿದೆ, ಹೋದರೆ ಆ ಸೈಡ್ ಹೋಗಿ ಬಿಡುತ್ತೆ. ಸೊ ನಾವು ಇದಕ್ಕೆ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಅದೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಸೊ ಜಸ್ಟ್ ನಾವು ಆ ಸೈಡ್ ಹೋಗಿ ಮತ್ತು ವಾಪಸ್ ಬರಬೇಕು, ಅದು ಪ್ಲ್ಯಾನ್ ಇದೆ. ಸೊ ನೋಡೋಣ, ಬಂದಿದ್ದೀವಿ, ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇದೊಂದು ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ನೋಡಿ, ವ್ಯೂ ಏನು ಸಖತ್ತಾಗಿದೆ. ಇದು ಫೇರಿ ಆ್ಯಕ್ಚುಲಿ ಫ್ರೀ ಇರೋದಿದು. ಸೊ ಅದು ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಅಲ್ಲಿ ಮೇಲೆ, ಅಲ್ಲಿ ಜೋಕಾಲಿ ಇದೆ ಗೊತ್ತಾ, ಎಷ್ಟು ಸ್ಕೇರಿಯಾಗಿರುತ್ತೆ ಅದು. ಶ್ರೀನಿ ಟ್ರೈ ಮಾಡಿದ್ದಾರೆ, ನಾನು ಟ್ರೈ ಮಾಡಿಲ್ಲ. ಅದು ಮ್ಯೂಸಿಯಮ್, ಅದು ಇಷ್ಟು ವರ್ಷದಲ್ಲಿ ಎಷ್ಟು ಡೆವಲಪ್ ಆಗಿದೆ ಇದೆಲ್ಲ. ಸೊ ದಿಸ್ ಇಸ್ ಸೆಂಟ್ರಲ್ ಸ್ಟೇಷನ್. ಇದು ನಾವು ಮತ್ತೆ ವಾಪಸ್ ಬಂದ್ವಿ. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗೋದು, ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಫ್ರೆಂಡ್ಸ್ ಪ್ಲೇಸ್. ಸೊ ನಮ್ಮ ಟ್ರ್ಯಾಮು B3 ಬರುತ್ತೆ. ಮತ್ತು ಇಷ್ಟು ಹೋಗ್ತೀವಿ, ಮನೆಗೆ ಹೋಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ
ಕಾಲಕ್ಕೆ ಹೋಗಿ ಈಗ ನಮ್ಮ ಟ್ರೈನ್ ಇದೆ. ಸೊ ಹೋಗೋಣ. ಅಲ್ಲೇನು ಕೆಸಿನೋ ಅಂತ ಅದರಲ್ಲಂತೂ ನಾವು ಎಷ್ಟೊಂದು ಸರಿ ಹೋಗಿದ್ದೀವಿ ಗೊತ್ತಾ, ಎಷ್ಟೊಂದು ಸರಿ ವಿಸಿಟ್ ಮಾಡಿದ್ದೀವಿ ನಾವು ಅದ್ರಲ್ಲಿ. ಸೊ ಗೈಸ್ ಇವಾಗ ಇಳಿದ್ವಿ, ಇದೇ ಬಿಲ್ಡಿಂಗ್ ಆ್ಯಕ್ಚುಲಿ ಅವ್ರದ್ದು. ಸೊ ಅವ್ರ ಮನೆ ಕಡೆ ಬಂದಿದ್ವಿ.